ಕನ್ನಡಿಗರೇ, ಈ ಸುದ್ದಿ ಮಿಸ್ ಮಾಡ್ಕೋಬೇಡಿ. jmail.world ಅಂತ ಒಂದು ವೆಬ್ಸೈಟ್ ವೈರಲ್ ಆಗಿದೆ. ಜನ ಕೇಳ್ತಿದ್ದಾರೆ, ಇದು ಸರ್ಕಾರದ್ದೇನಾ? ಒಳಗೆ ಏನೇನಿದೆ? ಇದು ಅಪಾಯಕಾರಿನಾ? ಮೊದಲಿಗೆ ಸ್ಪಷ್ಟವಾಗಿ ಹೇಳೋಣ, ಇದು ಸರ್ಕಾರದ ಅಧಿಕೃತ ವೆಬ್ಸೈಟ್ ಅಲ್ಲ. ಜೆಫ್ರಿ ಎಪ್ಸ್ಟೀನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿದ ದಾಖಲೆಗಳನ್ನು ಕೆಲ ಡೆವಲಪರ್ಗಳು ಜಿಮೇಲ್ ತರಹ ಕಾಣುವ ರೀತಿಯಲ್ಲಿ ಹುಟ್ಟುಗೂಡಿಸಿ ತೋರಿಸಿದ್ದಾರೆ. ಈ ವೆಬ್ಸೈಟ್ ಎಪ್ಸ್ಟೀನ್ ಫೈಲ್ಸ್ ಪಾರದರ್ಶಕತೆ ಆಕ್ಟ್ ಅಡಿಯಲ್ಲಿ ಅಮೆರಿಕ ಸರ್ಕಾರವು ಬಿಡುಗಡೆ ಮಾಡಿದ ಇಮೇಲ್ಸ್ ಆರ್ಕೈವ್. ಈ ಆರ್ಕೈವ್ನಲ್ಲಿ ಸೆನ್ಸಿಟಿವ್ ಮಾಹಿತಿಗಳಿದ್ದು ಅಡಲ್ಟ್ಸ್ ಮಾತ್ರ ಪ್ರವೇಶಿಸಬಹುದು. ಸರ್ಕಾರ ಇದನ್ನು ಸಾರ್ವಜನಿಕರಿಗೆ ತೋರಿಸುತ್ತಿರುವುದು ಪಾರದರ್ಶಕತೆ ಮತ್ತು ನ್ಯಾಯ ಪ್ರಕ್ರಿಯೆಯ ಭಾಗವಾಗಿ. ಜನರು ಈಗ ಎಪ್ಸ್ಟೀನ್ನ ನೆಟ್ವರ್ಕ್, ಫ್ಲೈಟ್ಸ್, ಲಾಗ್ಸ್, ಫೋಟೋಸ್, ಡಾಕ್ಯುಮೆಂಟ್ ಎಲ್ಲವನ್ನು ಓದಿ ಅರ್ಥ ಮಾಡಿಕೊಳ್ಳಬಹುದು. ಮೀಡಿಯಾ ರಿಸರ್ಚರ್ಸ್, ಆಕ್ಟಿವಿಸ್ಟ್ಸ್ ಈ ಮಾಹಿತಿಯನ್ನು ಬಳಸಿಕೊಂಡು ನ್ಯಾಯ ಕುರಿತ ಚರ್ಚೆ ಮಾಡುತ್ತಿದ್ದಾರೆ. ಈ ವೆಬ್ಸೈಟ್ ಜಿಮೇಲ್ ಸ್ಟೈಲ್ ಇನ್ಬಾಕ್ಸ್ ರೂಪದಲ್ಲಿದ್ದು 2 ಕೋಟಿಗಿಂತ ಅಧಿಕ ಜನ ಈಗಾಗಲೇ ಇದನ್ನು ಬಳಸುತ್ತಿದ್ದಾರೆ. ಈ ರೀತಿಯ ಫೈಲ್ಸ್ಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡುವುದು ಸರಿನಾ ತಪ್ಪಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.